Good morning, students. So, in this class, I am going to discuss with you the next important topic, that is the extranet. So, in the last class, we discussed about the intranet. So, what do you mean by intranet? So, actually, intranet it is developed by using the internet technology only. So, this kind of a intranet used within the particular organization. Okay, when the organization ಒಳಗ use ಮಾಡ್ತಾರೆ this intranet. ಏನ್ರಿ ಇದು intranet ಅಂದ್ರ for example, your business is there. No? So, business ಒಳಗ ಇದ್ದವರಷ್ಟೇ access ಮಾಡ್ಬೇಕ್ರಿ internet. ಅದನ್ನ ಔಟ್ಸೈಡ್ ದವರು ಆಕ್ಸೆಸ್ ಮಾಡಕ್ ಬರಂಗಿಲ್ಲ ರೀ. ಓನ್ಲಿ ಆ ಬಿಸ್ನೆಸ್ ಒಳಗ್ ವರ್ಕ್ ಮಾಡೋರು ಎಂಪ್ಲಾಯೀಸ್, ಮ್ಯಾನೇಜರ್ ಯಾರ್ಯಾರು ಇರ್ತಾರಲ್ರಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಎಂಪ್ಲಾಯೀಸ್ ಇರ್ತಾರಲ್ರಿ, ಓನ್ಲಿ ದೋಸ್ ಆರ್ ಹ್ಯಾವಿಂಗ್ ಅಥಾರಿಟಿ ಟು ಆಕ್ಸೆಸ್ ದಟ್ ಕೈಂಡ್ ಆಫ್ ಅವ್ರ ಅಷ್ಟೇನೆ ಏನ್ ಮಾಡ್ಬೋದ್ರಿ, ಅದನ್ನ ಆಕ್ಸೆಸ್ ಮಾಡ್ಬೋದ್ರಿ ಇಂಟರ್ನೆಟ್. ಓಕೆ, ಅದಕ್ಕೆ ಏನಂತ ಕರೀತಾರ ಅಂದ್ರೆ ಇಂಟ್ರಾನೆಟ್. Okay, try to understand what is the intranet. Intranet is nothing but this kind of a technology is used within a business only. Outside the person ಅದನ್ನ ಆ ನೆಟ್ವರ್ಕ್ ಯೂಸ್ ಮಾಡ್ಕೊಂಡು ಅವ ಏನು ಆಕ್ಸೆಸ್ ಮಾಡಕ್ ಬರಂಗಿಲ್ಲ ರೀ. ಅದು ಯಾರಿಗ ಅಥಾರಿಟಿ ಇರುತ್ತಂದ್ರ ಆ ಬಿಸ್ನೆಸ್ ದವ್ರಿಗೆ ಅಷ್ಟೇ ಅಥಾರಿಟಿ ಇರ್ತ್ರಿ, ಆ ಎಂಪ್ಲಾಯ್ಸ್ ದವರಿಗೆ ಅಷ್ಟೇ ಅಥಾರಿಟಿ ಇರ್ತ್ರಿ. ಔಟ್ಸೈಡ್ ದವ್ರ ಅದನ್ನ ಆಕ್ಸೆಸ್ ಮಾಡಕ್ ಬರಂಗಿಲ್ಲ. ಏನ್ ಮಾಡ್ತಾರೆ ಇದು ಇಂಟರ್ನೆಟ್ ಅನ್ನ ಯೂಸ್ ಮಾಡ್ಕೊಂಡ್ರ ದೇ ಕ್ಯಾನ್ ಶೇರ್ ದೇರ್ ಇಂಪಾರ್ಟೆಂಟ್ ಡೇಟಾ ಟು ದಿ ಅದರ್ ಪರ್ಸನ್ ದೇ ಇಸ್ ವರ್ಕಿಂಗ್ ಇನ್ ದಟ್ ಬಿಸ್ನೆಸ್ ಓನ್ಲಿ. ಓಕೆ, ಅದಕ್ಕೆ ಏನಂತಾರೆ ಇಂಟ್ರಾನೆಟ್ ಅಂತಾರೆ. ಆ ಬಿಸ್ನೆಸ್ ಒಳಗ ಅಷ್ಟೇ ಯೂಸ್ ಮಾಡ್ತಾರೆ ಇಂಟರ್ನೆಟ್. ಅದು ಔಟ್ಸೈಡ್ ದವರಿಗೆ ವಿಸಿಬಲ್ ಮೀನ್ಸ್ ಪಾಸಿಬಲ್ ಇರಂಗಿಲ್ಲ ಆಕ್ಸೆಸ್ ಮಾಡಕ್. ಓಕೆ, ಅದಕ್ಕೆ ಏನಂತಾರೆ ಇಂಟ್ರಾನೆಟ್ ಅಂತ. ನೌ ವಾಟ್ ಇಸ್ ಎಕ್ಸ್ಟ್ರಾನೆಟ್? ಸೊ ಟುಡೇಸ್ ಕಾನ್ಸೆಪ್ಟ್ ಈಸ್ extranet. I am sharing the screen to you people. If it is visible, you can raise your hands. Okay, the pages are visible. If it is visible, then you can raise your hands, guys. Yes, it's visible. Okay, today's concept is extranet. So actually this is a totally opposite of intranet. ಇದಕ್ಕೆ ಏನ್ರಿ ಅಂದ್ರ intranet ದು opposite ರೀ. ಇದು try to understand at least 2 marks ಗೆ ಕೇಳ್ತಾರಿ. what is extranet, what is intranet ಅಂತ ಕೇಳ್ತಿರ್ತಾರಿ. Intranet is nothing but actually this kind of the intranet is developed by using a internet technology. ಅದು ಪರ್ಟಿಕ್ಯುಲರ್ ಆಗಿ ಒಂದ್ ಬಿಸ್ನೆಸ್ ಒಳಗ ಅಷ್ಟೇ ಯೂಸ್ ಮಾಡ್ತಾರಿ. ಅವ್ರಿಗೆ ಅಷ್ಟೇ ಅಥಾರಿಟಿ ಇರುತ್ರಿ ಆ ಇಂಟರ್ನೆಟ್ ಆಕ್ಸೆಸ್ ಮಾಡಕ. ಔಟ್ಸೈಡ್ ದವ್ರು ಬಂದು ಔಟ್ಸೈಡ್ ದವ್ರು ಆ ಇಂಟರ್ನೆಟ್ ಆಕ್ಸೆಸ್ ಮಾಡಕ್ ಬರಂಗಿಲ್ಲ ರೀ. ಓನ್ಲಿ ಆ ಬಿಸ್ನೆಸ್ ದವ್ರು ಅಷ್ಟೇ ಆಕ್ಸೆಸ್ ಮಾಡ್ತಾರೆ. ಅದಕ್ಕೆ ಏನೇನ್ ಕರೀತಾರ ಅಂದ್ರ ಇಂಟ್ರಾನೆಟ್ ಅಂತ ಕರೀತಾರ. ಸೊ ನಾವ್ ದ ಕಾನ್ಸೆಪ್ಟ್ ಈಸ್ ಎಕ್ಸ್ಟ್ರಾನೆಟ್, ದಟ್ ಈಸ್ ಟೋಟಲಿ ಅಪೋಸಿಟ್ ಆಫ್ ಇಂಟ್ರಾನೆಟ್. ಓಕೆ, ಇಂಟ್ರಾ ಅಂದ್ರ ವಿತಿನ್, ಎಕ್ಸ್ಟ್ರಾ ಮೀನ್ಸ್ ಔಟ್ಸೈಡ್. Okay, that is a big difference between. The extranet is also developed by using a internet technology. The extranet as well as the intranet, both. Okay, averadu yen irtavri andra that are developed by using a internet technology. But some intranet is nothing but only a business ಒಳಗಿನ ಅವರು ಎಷ್ಟು access ಮಾಡ್ತಾರೆ. extranet ಅಂದ್ರ ಔಟ್ಸೈಡ್ ದವ್ರು. ಔಟ್ಸೈಡ್ ಅಂದ್ರ ಯಾರ್ರಿ, ಜನ ಏನ್ರಿ, ಪೀಪಲ್ಸ್ ಏನ್ರಿ? ಇಲ್ಲ ರೀ, ಅವ್ರ ಶೇರ್ ಹೋಲ್ಡರ್ಸ್ ಇರ್ತಾರ್ರಿ, ಅವ್ರ ಕಸ್ಟಮರ್ಸ್ ಇರ್ತಾರಿ ಔಟ್ಸೈಡ್ ದವ್ರು. ಓಕೆ, ಮಿಡಲ್ ಮ್ಯಾನ್ಸ್ ಏನ್ ಇರ್ತಾರಲ್ಲ ಅವ್ರ ಬಿಸ್ನೆಸ್ ರಿಲೇಟೆಡ್ ಪರ್ಸನ್. ಎಂಪ್ಲಾಯ್ಸ್ ಬಿಟ್ಟು ಆ ಬಿಸ್ನೆಸ್ ಗೆ ನಿಮ್ ಸಬ್ ಬಿಸ್ನೆಸ್ ಇರ್ಬೋದ್ರಿ. ಓಕೆ, ನಿಮ್ ಸಬ್ ಬಿಸ್ನೆಸ್ ಇರ್ಬೋದು ಇನ್ನೊಂದು ಲೊಕೇಶನ್ ಒಳಗ, ಅವರು ಕೂಡ ಆ extranet ನ ಆಕ್ಸೆಸ್ ಮಾಡಬಹುದ್ರಿ. ಸೊ ಲೆಟ್ us see exactly what is a extranet here. So extranet is an extension of an intranet that makes the letter accessible to the outside companies or individuals with or without an internet facility. Okay, here extranets are nothing but actually total opposite of the intranet. Okay, so here intranet is an extension of intranet. This is one of the extension. Intranet ಅಂದ್ರೆ ಏನ್ರಿ, ಆ ಬಿಸ್ನೆಸ್ ದವ್ರು ಅಷ್ಟೇ ಆಕ್ಸೆಸ್ ಮಾಡಬಹುದ್ರಿ. ವಿದಿನ್ ಬಿಸ್ನೆಸ್, ಆ ವಿದಿನ್ ಬಿಸ್ನೆಸ್ ಒಳಗ ಅಷ್ಟೇ ಎಂಪ್ಲಾಯೀಸ್ ಆಕ್ಸೆಸ್ ಮಾಡಬಹುದ್ರಿ. ಸೊ ಎಕ್ಸ್ಟ್ರಾನೆಟ್ ಇಸ್ ಇಲ್ಲಿ ವಿದಿನ್ ಎ ಬಿಸ್ನೆಸ್, ದಟ್ ಈಸ್ ಕಾಲ್ಡ್ ಆಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಇಂಟ್ರಾನೆಟ್ ಅನ್ನ ಅಂತಾರೆ. ಎಕ್ಸ್ಟೆನ್ಷನ್ ಆಫ್ ಇಂಟ್ರಾನೆಟ್ ಅನ್ನಂತಾರೆ. ಯಾಕ್ರೆ ಎಕ್ಸ್ಟೆನ್ಷನ್ ಅಂದ್ರ ಎಕ್ಸ್ಟ್ರಾನೆಟ್ ಒಳಗ ವಿದಿನ್ ದಿ ಬಿಸ್ನೆಸ್ ದವರು ಆಕ್ಸೆಸ್ ಮಾಡಬಹುದು, ಪ್ಲಸ್ ಔಟ್ಸೈಡ್ ದಿ ಕಂಪನಿ ಒಳಗ ನಮ್ ಬಿಸ್ನೆಸ್ ರಿಲೇಟೆಡ್ ಪರ್ಸನ್ ಯಾರು ಇರ್ತಾರ ನೋಡ್ರಿ, ಕಂಪನೀಸ್, ಔಟ್ಸೈಡ್ ಕಂಪನೀಸ್ ಅಂದ್ರೆ ನಮ್ ಬಿಸ್ನೆಸ್ ರಿಲೇಟೆಡ್ ಇರ್ಬೇಕ್ರಿ ಆ ಕಂಪನಿ. ಪ್ಲಸ್ ನಮ್ ಕಸ್ಟಮರ್ ಇರ್ಬೋದು, ಇಲ್ಲ ಶೇರ್ ಹೋಲ್ಡರ್ಸ್ ಇರ್ಬೋದ್ರಿ, ಅವ್ರಿಗೂ ಅಥಾರಿಟಿ ಇರುತ್ರಿ ಆ ಎಕ್ಸ್ಟ್ರಾನೆಟ್ ಅನ್ನ ಆಕ್ಸೆಸ್ ಮಾಡಕ್. ಏನ್ರಿ ಇದು ಎಕ್ಸ್ಟ್ರಾನೆಟ್ ಅಂದ್ರ ಇದನ್ನು ಒಂಥರ ಇಂಟರ್ನೆಟ್ ಇದ್ದಂಗೆ ರೀ. But internet all over world ಒಳಗೆ anybody can access. But extranet ಅಂದ್ರ ಎಲ್ಲಾರು access ಮಾಡಕ್ ಬರಂಗಿಲ್ಲ ರೀ. ಅದು ಏನ್ ಇರ್ತೈತೆ ಅಂದ್ರೆ ಆ ಬಿಸ್ನೆಸ್ ದವ್ರು ಅಷ್ಟೇ access ಮಾಡ್ತಾರೆ. ಆ ಬಿಸ್ನೆಸ್ ಸಂಬಂಧ ಅಷ್ಟೇ ಡೆವಲಪ್ ಮಾಡಿರ್ತಾರೆ ಇಂಟರ್ನೆಟ್. ಯಾರು access ಮಾಡಕ್ ಬರ್ತಿರಂಗಿಲ್ಲ ರೀ. ಓಕೆ, ಆ ಬಿಸ್ನೆಸ್ ದವ್ರು ಅಷ್ಟೇ access ಮಾಡ್ತಾರೆ.
ಓಕೆ, ಅದ್ರೊಳಗ ಇಂಟ್ರಾನೆಟ್ ಅಂದ್ರೆ ಆ ಬಿಸ್ನೆಸ್ ಒಳಗ ಅಷ್ಟೇ ಎಂಪ್ಲಾಯೀಸ್ ಎಕ್ಸೆಸ್ ಮಾಡ್ತಾರ. ಎಕ್ಸ್ಟ್ರಾನೆಟ್ ಅಂದ್ರೆ ಆ ಬಿಸ್ನೆಸ್ ಒಳಗ ಇದ್ದವರು ಎಕ್ಸೆಸ್ ಮಾಡ್ತಾರ. ಪ್ಲಸ್ ಆ ಬಿಸ್ನೆಸ್ ರಿಲೇಟೆಡ್ ಕಂಪನೀಸ್ ಯಾರ್ಯಾರು ಇರ್ತಾರ, ಪ್ಲಸ್ ಎಂಪ್ಲಾಯೀಸ್ ಯಾರ್ಯಾರು ಇರ್ತಾರ, ಕಸ್ಟಮರ್ ಯಾರ್ಯಾರು ಇರ್ತಾರ ಅವ್ರುನು ಎಕ್ಸ್ಟ್ರಾ ಎಕ್ಸೆಸ್ ಮಾಡಬಹುದ್ರಿ ಆ ಇಂಟರ್ನೆಟ್. ಅದಕ್ಕೆ ಏನ್ ಹೆಸರು ಕೊಟ್ಟಾರ ಅಂದ್ರ ಎಕ್ಸ್ಟ್ರಾನೆಟ್ ಅಂತ ಹೆಸರು ಕೊಟ್ಟಾರಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಿಮಗೆ ತಿಳಿದ ಒಂದ್ ಸೆಕೆಂಡ್ ನಾ ಎಕ್ಸ್ಪ್ಲೈನ್ ಮಾಡತ್ತೀನಿ. ಬರ್ತಾರೆ ಜಲ್ದಿ ಬರ್ಬೇಕು, ಟೈಮ್ ಮುಗ್ಯಾಕ ಬಂದ. ಮೀನ್ಸ್ ಈಗ ಸ್ಟಾರ್ಟ್ ಆಗಿದೆ, 10 minutes ಈಗ ಡಿಲೇ. Okay, so extranet is an extension of intranet that makes the letter accessible to outside companies or individuals with or without an internet facility. So it can also be defined as a collaborative internet connection with other companies and business partners. Means whatever I told you, this kind of a extranet is also it's also accessible by the other companies that is related to our business plus business partners. Nam business partners yaar irtar, yaar share ಮಾಡಿರ್ತಾರ ನೋಡ್ರಿ, ಅವ್ರಿಗೂ ಆಕ್ಸೆಸ್ ಮಾಡುವಂತ ಮೀನ್ಸ್ ಪಾಸಿಬಿಲಿಟಿ ಇರ್ತದೆ. ಅದಕ್ಕೆ ಒಂದು ಅಥಾರಿಟಿ ಕೊಟ್ಟಿರ್ತೀವಿ, ದಟ್ ಇಸ್ ಕಾಲ್ಡ್ as an extranet. So here part of an intranet connection is made available to customers or a business partners for a specific applications. ಹಂಗಂತ ಎಲ್ಲಾನು ಪಟ ಪಟ ಬಂದು ಎಕ್ಸೆಸ್ ಮಾಡಂಗಿಲ್ರಿ ಅವರು, ಎಲ್ಲಾನು ಅಥಾರಿಟಿ ಇರಂಗಿಲ್ಲ ರೀ ಅವ್ರಿಗೆ. ಅವ್ರಿಗೆ ಜಸ್ಟ್ ವಿ ಆರ್ ಪ್ರೊವೈಡಿಂಗ್ ಅಥಾರಿಟಿ ಟು ಆಕ್ಸೆಸ್ ದಿ ಎಕ್ಸ್ಟ್ರಾನೆಟ್. ಅವ್ರಿಗೆ ಇಂಟರ್ನೆಟ್ ಎಕ್ಸೆಸ್ ಮಾಡಕ್ ನಾವು ಏನ್ ಕೊಟ್ಟಿವ್ರಿ, ಅಥಾರಿಟಿ ಕೊಟ್ಟಿವಿ. ಹಂಗಂತ ಅವ್ರ ಎಲ್ಲಾನು ಬಂದು ನಿಮ್ ಬಿಸ್ನೆಸ್ ಎಲ್ಲಾ ಇಂಪಾರ್ಟೆಂಟ್ ಡೇಟಾ, ಫಿನಾನ್ಷಿಯಲ್ ಡೇಟಾ, ಬಿಸ್ನೆಸ್ ಡೇಟಾ ಎಲ್ಲಾನು ಎಕ್ಸೆಸ್ ಮಾಡಂಗಿಲ್ಲ ಅವ್ರಿಗೆ. ಅದ್ರೊಳಗೆ ಇದ್ದಿದ್ದು ಅವರಿಗೆ ಪರ್ಟಿಕ್ಯುಲರ್ ಆಗಿ ಕಸ್ಟಮರ್ ಅದಾದ್ಮೇಲೆ ಕಸ್ಟಮರ್ ರಿಲೇಟೆಡ್ ಇನ್ಫಾರ್ಮೇಶನ್ ಅಷ್ಟೇ ವಿಸಿಬಲ್ ಆಗ್ತೈತಿ. ಓಕೆ, ಸೊ ಹಿಯರ್ ಅ ಪಾರ್ಟ್ ಆಫ್ ಇಂಟ್ರಾನೆಟ್ ಕನೆಕ್ಷನ್ ಇಸ್ ಮೇಡ್ ಅವೈಲೇಬಲ್ ಟು ಕಸ್ಟಮರ್ಸ್ ಆರ್ ಅ ಬಿಸ್ನೆಸ್ ಪಾರ್ಟ್ನರ್ಸ್ ಫಾರ್ ಅ ಸ್ಪೆಸಿಫಿಕ್ ಅಪ್ಲಿಕೇಶನ್. ಇಂಟರ್ನೆಟ್ ಒಳಗೆ ಏನ್ ಇರ್ತೈತ್ರಿ ಅಂದ್ರ only it's possible to provide a information to the customers or a business partner, only their related information, not all the business related information. Means specific applications, means specific ಆಗಿ ಇದು ಇಷ್ಟೇ ಅವ್ರಿಗೆ ವಿಸಿಬಲ್ ಇರಬೇಕು, ಇದು ಇಷ್ಟೇ ಅವ್ರು ಆಕ್ಸೆಸ್ ಮಾಡಬೇಕು, ಅದನ್ನ ಅಷ್ಟೇ ಇರುತ್ರಿ. ಅದನ್ನ ಬಿಟ್ಟು ಎಲ್ಲಾ ನಿಮ್ ಬಿಸ್ನೆಸ್ ಇನ್ಫಾರ್ಮೇಶನ್ ಅವರಿಗೆ ಶೇರ್ ಮಾಡಕ್ ಬರಂಗಿಲ್ಲ ರೀ. Try to understand, try to understand. Here intra connection is made available to customers. Intra connection no available adari. Intra connection means they can, customers as well as the business partners, they can be access the intranets from the business. ಹಂಗಂತೇಳಿ ಎಲ್ಲಾನು ಎಕ್ಸೆಸ್ ಮಾಡಕ್ ಬರಂಗಿಲ್ಲ ರೀ. ಅವರಿಗೆ ಸ್ಪೆಸಿಫಿಕ್ ಆಗಿ ಇದೇ ಡೇಟಾ, ಇದೇ ಅಪ್ಲಿಕೇಶನ್ ಅವರು ಆಕ್ಸೆಸ್ ಮಾಡ್ಬೇಕು ಅಂತ ರೂಲ್ಸ್ ರೆಗ್ಯುಲೇಷನ್ ಇರ್ತಾವ. ಯಾಕಂದ್ರೆ ಅವ್ರ ಕಸ್ಟಮರ್ ದಾರಿ, ಬಿಸ್ನೆಸ್ ಪಾರ್ಟ್ನರ್ ದಾರಿ ಎಲ್ಲಾ ನಮ್ದು ಡೆಪ್ತ್ ಇನ್ಫಾರ್ಮೇಶನ್ ಕೊಡಕ್ ಬರಂಗಿಲ್ಲ ರೀ ಅವ್ರಿಗೆ. ಓಕೆ, so here a part of an intranet connection is made available to customers or a business partners for a specific applications. Extranet ಒಳಗ actually extranet is an extension of an intranet ಅನ್ನಕತ್ತಾರೆ. ಯಾಕಂದ್ರ intranet is nothing but ಅದು ವಿತಿನ್ ಅ ಬಿಸ್ನೆಸ್ ಆಕ್ಸೆಸ್ ಮಾಡಬಹುದು. ವಿತಿನ್ ಬಿಸ್ನೆಸ್ ಒಳಗ ಇದ್ದವ್ರು ಅಷ್ಟೇ ಆಕ್ಸೆಸ್ ಮಾಡಬಹುದು. ಬಟ್ ಎಕ್ಸ್ಟ್ರಾನೆಟ್ ಒಳಗ ವಿತಿನ್ ಬಿಸ್ನೆಸ್ ದವರು ಆಕ್ಸೆಸ್ ಮಾಡಬಹುದು. ಪ್ಲಸ್ ಔಟ್ಸೈಡ್ ದಿ ಕಸ್ಟಮರ್ ಇರಬಹುದು ಅಥವಾ ಬಿಸ್ನೆಸ್ ಪಾರ್ಟ್ನರ್ ಇರಬಹುದು, ಅವ್ರಷ್ಟೇ ಆಕ್ಸೆಸ್ ಮಾಡಬಹುದು. ಬಟ್ ಇಲ್ಲಿ ಏನ್ ಮಾಡ್ಯಾರ ಅಂದ್ರ ಒಂದು ಇಂಟ್ರಾನೆಟ್ ಕನೆಕ್ಟಿವಿಟಿ ಹೆಂಗ್ ಕೊಟ್ಟಾರ ಅಂದ್ರ, ಈ ಎಕ್ಸ್ಟ್ರಾನೆಟ್ ಒಳಗ ಇಂಟ್ರಾನೆಟ್ ಕನೆಕ್ಟಿವಿಟಿ ಕೊಟ್ಟಾರ. ಬಟ್ ಹೆಂಗ್ ಕೊಟ್ಟಾರ ಅಂದ್ರ ಜಸ್ಟ್ ಆ ಕಸ್ಟಮರ್ ಗೆ ಪ್ಲಸ್ ಬಿಸ್ನೆಸ್ ಪಾರ್ಟ್ನರ್ಸ್ ಗೆ ಸ್ಪೆಸಿಫಿಕ್ ಆಗಿ ಅಪ್ಲಿಕೇಶನ್ ಅಷ್ಟೇ ಆಕ್ಸೆಸ್ ಮಾಡಕ್ ಬರ್ಬೇಕು, ಎಲ್ಲಾನು ಆಕ್ಸೆಸ್ ಮಾಡಕ್ ಬರ್ಬಾರ್ದು. ಆ ತರ ಏನ್ ಮಾಡ್ಯಾರ, ಕನೆಕ್ಟಿವಿಟಿ ಕೊಟ್ಟಾರ. ಯಾವ ಕನೆಕ್ಟಿವಿಟಿ? ಇಂಟ್ರಾನೆಟ್ ಕನೆಕ್ಟಿವಿಟಿ. ಗೆಟಿಂಗ್ ಆರ್ ನಾಟ್? ಗೆಟಿಂಗ್ ಆರ್ ನಾಟ್? ಇಫ್ ಇಟ್ ಈಸ್ ಗೆಟಿಂಗ್, ರೈಸ್ ಯುವರ್ ಹ್ಯಾಂಡ್ಸ್. ಸೌಮ್ಯ ತಿಳಿಲಾತದ್ರಿ? Okay, ತಿಳಿಲಾತದ. Okay, next. The links between intranet and a customer is achieved by TCP/IP service, which is standard internet protocol set. Okay, TCP/IP already explained you. TCP/IP means transition control protocol or a internet protocol and karitare. TCP/IP stands for transmission control protocol or a internet protocol and karitare. So what is that? This protocol is nothing but a rules and regulations and conditions ki protocol antare. What do you mean by protocol? Protocol is nothing but a conditions or a rules and regulations ki enantare protocol antare. So links between intranet and the customer. Intranet is nothing but a, that is internet. Within a business. Okay.
ಆ ವಿತಿನ್ ಬಿಸ್ನೆಸ್ ಒಳಗ ಅಷ್ಟೇ ಎಕ್ಸೆಸ್ ಮಾಡ್ಬೇಕ್ರಿ ಇಂಟರ್ನೆಟ್, ಔಟ್ಸೈಡ್ ದವ್ರು ಯಾರು ಎಕ್ಸೆಸ್ ಮಾಡಕ್ ಬರಂಗಿಲ್ಲ. ಅದಕ್ಕೆ ಏನಂತ ಕರೀತಾರ, ಇಂಟ್ರಾನೆಟ್ ಅಂತ ಕರೀತಾರೆ. ಇಫ್ ಸಪೋಸ್ ಈ ಇಂಟ್ರಾನೆಟ್ ಔಟ್ಸೈಡ್ ಕಸ್ಟಮರ್ನು ಎಕ್ಸೆಸ್ ಮಾಡಾಕತ್ರು ಅಂದ್ರ ಆ ಇಂಟರ್ನೆಟ್ ಪ್ಲಸ್ ಕಸ್ಟಮರ್ ಮಿಡಲ್ ಏನ್ ಇರ್ತದ್ರಿ ಅಂದ್ರ TCP/IP ಸರ್ವಿಸ್ ಇರ್ತದ್ರಿ. TCP/IP ಸರ್ವಿಸ್ ಅಂದ್ರ ಏನ್ರಿ, ಇದು ಒಂದು ಪ್ರೋಟೋಕಾಲ್ ರೀ, ಒಂದು ಕಂಡೀಷನ್ ಅದರಿ. ಅಂದ್ರ ಈ ಇಂಟರ್ನೆಟ್ ಪ್ಲಸ್ ಕಸ್ಟಮರ್ ನಡುವೆ ಏನ್ ಮಾಡ್ಯಾರ್ರಿ ಅಂದ್ರ ಒಂದು ಕಂಡೀಷನ್ ಅಪ್ಲೈ ಮಾಡ್ಯಾರ್ರಿ ಅವ್ರು. ಯಾವ ಕಂಡೀಷನ್ ಅಂದ್ರ TCP/IP ಅಂತ ಕರೀತಾರಿ. ವೇಟ್ ಐ ವಿಲ್ ಶೋ ಯು. Let us see. This is internet. It's visible, I think so. This is intranet. Okay. Idu enadari intranet ada anta ankoru. Okay. This intranet access only by within a business. Assume that this is business. Nim business adari. This is business. So whatever how many employees are there in a business, only those employees can be access this intranet. Outside customer, yeah, customer adanant ankori. Okay, this customer access madak barangilla ರೀ. Customer ಇರಬಹುದು or outside person. ಇವ ಯಾರು, ಇವ is a customer. He is a customer. ಇವ ಕಸ್ಟಮರ್ ಇದನ್ನ ಇಂಟ್ರಾನೆಟ್ ಆಕ್ಸೆಸ್ ಮಾಡಕ್ ಬರಂಗಿಲ್ಲ ರೀ. ಬಟ್ ಎಕ್ಸ್ಟ್ರಾನೆಟ್ ಅಂತ ಕಾನ್ಸೆಪ್ಟ್ ತಗೊಂಡಾರಿ. ಸೊ ಇಂಟ್ರಾನೆಟ್ ಮೀನ್ಸ್ ವಾಟ್ ಅಪ್, ಈ ಬಿಸ್ನೆಸ್ ಒಳಗಿನ ಅವ್ರು ಅಷ್ಟೇ ಆ ಇಂಟರ್ನೆಟ್ ಅನ್ನ ಯೂಸ್ ಮಾಡ್ತಾರಿ. ಔಟ್ಸೈಡ್ ಅವ್ರಿಗೆ ಅವೈಲೇಬಿಲಿಟಿ ಇರಂಗಿಲ್ಲ ರೀ ಆ ಇಂಟರ್ನೆಟ್ ಅನ್ನ ಆಕ್ಸೆಸ್ ಮಾಡಕ್. ಅದಕ್ಕೆ ಏನಂತ ಹೆಸರು ಕೊಟ್ಟಾರ ಅಂದ್ರೆ ಇಂಟ್ರಾನೆಟ್. ಇಲ್ಲಿ ಇರುವಂತ ಎಂಪ್ಲಾಯ್ಸ್ ದವ್ರು ಅಷ್ಟೇ, ಈ ಬಿಸ್ನೆಸ್ ಒಳಗಿರುವ ಎಂಪ್ಲಾಯ್ಸ್ ಅವ್ರು ಅಷ್ಟೇ ಈ ಇಂಟರ್ನೆಟ್ ನ ಆಕ್ಸೆಸ್ ಮಾಡ್ತಾರೆ. ಔಟ್ಸೈಡ್ ದವ್ರಿಗೆ ಅದು ಎಕ್ಸೆಸ್ ಮಾಡಕ್ ಬರಂಗಿಲ್ಲ ರೀ. ಸೊ ಅದಕ್ಕೆ ಏನಂತ ಕರೀತಾರ ಅಂತ ಇಂಟರ್ನೆಟ್ ಗೆ ಇಂಟ್ರಾನೆಟ್ ಅಂತ ಕರೀತಾರಿ. ಓಕೆ, ಇಲ್ಲಿ ಎಕ್ಸ್ಟ್ರಾನೆಟ್ ಅಂತ ಒಂದು ಕಾನ್ಸೆಪ್ಟ್ ಬಂದದ್ರಿ. ಏನ್ರಿ ಎಕ್ಸ್ಟ್ರಾನೆಟ್ ಅಂದ್ರ, ಎಕ್ಸ್ಟ್ರಾನೆಟ್ ಈಸ್ ಅ ಎಕ್ಸ್ಟೆನ್ಷನ್ ಆಫ್ ಇಂಟ್ರಾನೆಟ್. ಅಂದ್ರೇನ್ರಿ ಎಕ್ಸ್ಟ್ರಾನೆಟ್ ಮೀನ್ಸ್, ಎಕ್ಸ್ಟ್ರಾನೆಟ್ಸ್ ಅಂದ್ರೆ ಏನು ಅಂದ್ರ this internet can be accessed by the customer also, other business partners. Business partner irtandri, because this customer as well as a business partners, the both are related to this company, no. So ಇವರಿಗೂ ಅಥಾರಿಟಿ ಇವು ಬಿಸ್ನೆಸ್ ದವರು ಪ್ರೊವೈಡ್ ಮಾಡ್ತಾರೆ. ಏನ್ ಪ್ರೊವೈಡ್ ಮಾಡ್ತಾರೆ ಅಂದ್ರೆ ನಮ್ಮ ಇಂಟ್ರಾನೆಟ್ ನ ನೀವು ಆಕ್ಸೆಸ್ ಮಾಡಬಹುದ್ರಿ ಅಂತ ಈ ಬಿಸ್ನೆಸ್ ದವರಿಗೆ, ಈ ಬಿಸ್ನೆಸ್ ದವರು ಕಸ್ಟಮರಿಗೆ ಆಸ್ ವೆಲ್ ಆಸ್ ಈ ಬಿಸ್ನೆಸ್ ಶೇರ್ ಹೋಲ್ಡರ್ ಇರ್ತಾರಲ್ರಿ, ಅವರಿಗೂ ಏನ್ ಮಾಡ್ತಾರಿ, ಆಕ್ಸೆಸ್ ಮಾಡೋ ಫೆಸಿಲಿಟಿ ಇವ್ರಿಗೆ ಇಬ್ಬರಿಗೆ ಪ್ರೊವೈಡ್ ಮಾಡ್ತಾರೆ. ಅದಕ್ಕೆ ಏನಂತ ಕರೀತಾರ ಅಂದ್ರ ಎಕ್ಸ್ಟ್ರಾನೆಟ್ ಅಂತ ಕರೀತಾರ್ರಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಈ ಇಂಟ್ರಾನೆಟ್ ಅನ್ನ ಆಕ್ಸೆಸ್ ಮಾಡಾಕ ಕಸ್ಟಮರಿಗೂ ಪ್ಲಸ್ ಬಿಸ್ನೆಸ್ ಪಾರ್ಟ್ನರ್ಸಿಗೂ ಪಾಸಿಬಿಲಿಟಿ ಮೀನ್ಸ್ ಅವೈಲೇಬಲ್ ಮಾಡ್ತಾರಿ ಅಥಾರಿಟಿ. ನಮ್ ಇಂಟ್ರಾನೆಟ್ ನ ನೀವು ಆಕ್ಸೆಸ್ ಮಾಡ್ರಿ ಅಂತ. ಅದಕ್ಕೆ ಏನಂತ ಕರೀತಾರ, extranet ಅಂತ ಕರೀತಾರೆ. Extranet means what? This is the extension of intranet. In this, the customer as well as a business partners can be use the intranet or from the business. Business ಒಳಗಡೆ ಇರುವಂತ ಇಂಟರ್ನೆಟ್ ನ ಇವ್ರು ಆಕ್ಸೆಸ್ ಮಾಡಬಹುದು. ಅದಕ್ಕೆ ಎಕ್ಸ್ಟ್ರಾನೆಟ್ ಅಂತ ಕರೀತಾರೆ. ಬಟ್ ಇಲ್ಲೊಂದು ಕಂಡೀಷನ್ ಕೊಟ್ಟಾರ ಇವ್ರು. ಏನು ಅಂದ್ರ ಈ ಕಸ್ಟಮರ್ ಪ್ಲಸ್ ಈ ಎಂಪ್ಲಾಯ್ಸ್, ಈ ಕಸ್ಟಮರ್ ಪ್ಲಸ್ ಈ ಬಿಸ್ನೆಸ್ ಪಾರ್ಟ್ನರ್ಸ್ ಓನ್ಲಿ ದೇ ಕ್ಯಾನ್ ಆಕ್ಸೆಸ್ ದಿ ಸಮ್ ಅಪ್ಲಿಕೇಶನ್, ಸ್ಪೆಸಿಫಿಕ್ ಅಪ್ಲಿಕೇಶನ್ಸ್ ನ ಅಷ್ಟೇ ಆಕ್ಸೆಸ್ ಮಾಡಬಹುದ್ರಿ. ಹೋಲ್ ಇವ್ರ ಬಿಸ್ನೆಸ್ ಇಂಪಾರ್ಟೆಂಟ್ ಡೇಟಾ ಆಕ್ಸೆಸ್ ಮಾಡಕ್ ಬರಂಗಿಲ್ಲ ರೀ. ಓಕೆ, ಇವ್ರ ಕಸ್ಟಮರ್ಗೆ ಯಾರಿಗೆ ಶೇರ್ ಹೋಲ್ಡರ್ಗೆ ಸಮ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಅಷ್ಟೇ ಅವರಿಗೆ ಆಕ್ಸೆಸ್ ಮಾಡಾಕ ಕೊಡ್ತಾರ. ಎಲ್ಲಾನು ಕೊಡಂಗಿಲ್ಲ ರೀ ಅವ್ರು. ನಮ್ ಕಸ್ಟಮರ್ ಅದಿರಿ, ನಮ್ದೆಲ್ಲಾ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ನೋಡ್ಬಿಡ್ರಿ ಅಂತ ಕೊಟ್ಬಿಡ್ತಾರೇನ ಅವ್ರಿಗೆ. ಹಂಗೆಲ್ಲಾ ಬರಂಗಿಲ್ಲ. ನೀವು ಶೇರ್ ಹೋಲ್ಡರ್ ಅದಿರಿ, ನೀವು 1 lakh 2 lakh ಇನ್ವೆಸ್ಟ್ ಮಾಡಿರಿ, ನಮ್ದೆಲ್ಲಾ ಬಿಸ್ನೆಸ್ ಒಳಗೆ ಎಲ್ಲಾ ಪ್ರತಿಯೊಂದು ನೋಡ್ಬಿಡ್ರಿ, ಎಲ್ಲಾ ಇಂಪಾರ್ಟೆಂಟ್ ಡೇಟಾ ನೋಡ್ಬಿಡ್ರಿ ಅಂದ್ಬಿಡ್ತಾರ. ಹಂಗಿರಂಗಿಲ್ಲ. ಇವ್ರಿಗೆ ಅಂತ ಸ್ವಲ್ಪ ಆಕ್ಸೆಸ್ ಮಾಡಕ್ ಹೋಗ್ತಾರೆ. ಸ್ವಲ್ಪ ಇನ್ಫಾರ್ಮೇಶನ್ ಅಷ್ಟೇ ಆಕ್ಸೆಸ್ ಮಾಡ್ಬೋದು. ಯಾರು ಇವ್ರಿಬ್ರು. ನೆಕ್ಸ್ಟ್, ಈ ಕಸ್ಟಮರ್ ಆಸ್ ವೆಲ್ ಆಸ್ ಇವ್ರ ಏನದಾರಲ್ರಿ ಬಿಸ್ನೆಸ್ ಪಾರ್ಟ್ನರ್, ಇದ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕು ಅಂದ್ರ ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದಾವ್ರಿ. ಆ ರೂಲ್ಸ್ ರೆಗ್ಯುಲೇಷನ್ ಏನು ಅಂದ್ರ TCP/IP. TCP/IP ಸ್ವಲ್ಪ ಸರಿಯಾಗಿ ನೋಡಲಾಗೈತ್ರಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕು. TCP/IP ಅಂತ ಕರೀತಾರೆ. ಸೊ TCP/IP is one of the protocol. Protocol ಅಂದ್ರೆ ಏನ್ರಿ, ರೂಲ್ಸ್ ರೆಗ್ಯುಲೇಷನ್ಸ್ ರೀ. ಅಂದ್ರ ಈ ಇಂಟ್ರಾನೆಟ್ ಇವ್ರು ಆಕ್ಸೆಸ್ ಮಾಡಕತ್ತಾರ ಅಂದ್ರ ಕೆಲವೊಂದು ಕಂಡೀಷನ್ಸ್ ಅದಾವಂತ್ರಿ. ಏನ್ ಕಂಡೀಷನ್ಸ್ ರೀ ಅಂದ್ರ TCP/IP ಅನ್ನೋದು ಒಂದು ಕಂಡೀಷನ್ ರೀ. ಏನ್ರಿ ಇದು TCP/IP ಅಂದ್ರೆ ನಮಗ್ ಗೊತ್ತೇ ಇಲ್ಲ ಅಲ್ರಿ ಅಂದ್ರ TCP/IP is nothing but ಇಲ್ಲಿಂದ ಡೇಟಾ ಇಲ್ಲಿ ಹೊಂಟೈತಿ ಅಂದ್ಮೇಲೆ ಕೆಲವೊಂದು ಲೇಯರ್ ಇರ್ತಾವ್ರಿ.
ಟೋಟಲ್ TCP/IP ಒಳಗ 4 ಲೇಯರ್ ಅದಾವ್ರಿ. ಎಷ್ಟು 4 ಲೇಯರ್ ಅದಾವ್. ಈ ಡೇಟಾ ಏನ್ರಿ ಒಂದ್ ಡೇಟಾ ಏನೋ ಹಾಯ್ ಅನ್ನೋದು ಒಂದ್ ಡೇಟಾ ಅದಂತ ಅನ್ಕೋರಿ. ಹಾಯ್ ಅಂತ ಮೆಸೇಜ್ ಕಳಿಸಿದ್ರಿ ಇಲ್ಲಿ. ಅಂದ್ರೆ ಬೇರೆ ಬೇರೆ ಡೇಟಾ ಇರ್ತಾವ್ರಿ. ಜಸ್ಟ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ನ ಹಾಯ್ ಅಂತ ತಗೊಳತೀನಿ. ಓಕೆ, ಈ ಬಿಸ್ನೆಸ್ ದವರು ಕಸ್ಟಮರ್ ಹಾಯ್ ಅಂತ ಮೆಸೇಜ್ ಕಳ್ಸಿದ್ರಿ. ಹೆಂಗ್ ಕಳ್ಸಿದ್ರು ಅಂದ್ರ ಇದು ಯೂಸ್ ಮಾಡ್ಕೊಂಡು ಯಾವ್ದು TCP/IP ಅಂದ್ರ ಇಂಟ್ರಾನೆಟ್ ಒಳಗಿಂದು ಇವ್ರಿಗೆ ಇನ್ಫಾರ್ಮೇಶನ್ ಕಳ್ಸಾಕತ್ತಾರೆ. ಅಂದ್ರೆ ಅದು ಎಕ್ಸ್ಟ್ರಾನೆಟ್ ಅಂತ ಕರೀತಾರೆ. ಅಂದ್ರೆ ಇವರು ಇದನ್ನ ಎಕ್ಸೆಸ್ ಮಾಡಾಕತ್ತಾರೆ. ಸೊ ಇವ್ರಿಗೆ ಹಾಯ್ ಅಂತ ಮೆಸೇಜ್ ಕಳ್ಸಾತಾರ ಅಂದ್ರ ಇದು ಹಾಯ್ ಇಲ್ಲಿ ಇದು ಲೇಯರ್ ಇದು ಲೇಯರ್ ಇದು ಲೇಯರ್ 4 ಲೇಯರ್ ಪಾಸ್ ಮಾಡಿ ಕಸ್ಟಮರಿಗೆ ಹೋಗ್ಬೇಕ್ರಿ. ಇದು ಕಂಪಲ್ಸರಿ ಕಂಡೀಷನ್ ಅದರಿ. ಇದಕ್ಕೆ ಏನಂತ ಕರೀತಾರ ಅಂದ್ರೆ TCP/IP ಅಂತ ಕರೀತಾರೆ. ಓಕೆ, ಸೊ ಲಿಂಕ್ ಬಿಟ್ವೀನ್ ದ ಇಂಟ್ರಾನೆಟ್ ಅಂಡ್ ದ ಕಸ್ಟಮರ್ ಇಸ್ ಅಚೀವ್ಡ್ ಬೈ TCP/IP ಸರ್ವಿಸ್ ವಿಚ್ ಇಸ್ ಸ್ಟ್ಯಾಂಡರ್ಡ್ ಇಂಟರ್ನೆಟ್ ಪ್ರೋಟೋಕಾಲ್ ರೀ. ಅಂದ್ರ ಈ ಇಂಟರ್ನೆಟ್ ಇವ್ರು ಎಕ್ಸೆಸ್ ಮಾಡ್ಬೇಕಂದ್ರ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದಾವ್ರಿ. ಆ ಡೇಟಾ ಕಂಪಲ್ಸರಿ ಪಾಸ್ ರಿ 4 ಲೇಯರ್ಸ್. ಓಕೆ, ಆ ಸೆಷನ್ ಲೇಯರ್ ಬಹಳ ಲೇಯರ್ ಅದಾವ್ರಿ. ಅವ್ ಲೇಯರ್ ನಾ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೀನಿ. ಓಕೆ, ಫಿಸಿಕಲ್ ಲೇಯರ್, ಸೆಷನ್ ಲೇಯರ್, ಡೇಟಾ ಲಿಂಕ್ ಲೇಯರ್ ಅಂತ 4 ಲೇಯರ್ ಬರ್ತಾವ್ರಿ. ಇವ್ 4 ಲಿಂಕ್ ಲೇಯರ್ ಈ ಹಾಯ್ ಪಾಸ್ ಮಾಡಿ ಇವ್ರಿಬ್ರಿಗೆ ಹೋಗ್ಬೇಕ್ರಿ. ಓಕೆ, ಅದು ಇದ್ರ ಅರ್ಥ ರೀ ಈ ಒಂದ್ ಏನ್ ಲೈನ್ ಅದಲ್ಲ. ನೆಕ್ಸ್ಟ್, extranet offers the organization to take advantages of joint ventures so that technology shares it possible in an effective way and a competitive position is maintained in the market. So ಇಲ್ಲಿ ಜಾಯಿಂಟ್, ಇಲ್ಲಿ ಎಕ್ಸ್ಟ್ರಾನೆಟ್ ಒಳಗೆ ಏನ್ ಮಾಡ್ಯಾರಿ ಜಾಯಿಂಟ್ ವೆಂಚರ್ಸ್ ಅಂತ ತಗೊಂಡಾರಿ. ಅಂದ್ರೆ ಏನ್ರಿ ಈ ಟೆಕ್ನಾಲಜಿ ಅಂದ್ರ ದೇ ಕ್ಯಾನ್ ಶೇರ್ ಅ ಪಾಸಿಬಲ್ ಎಫೆಕ್ಟಿವ್ ಅಂದ್ರ ದೇ ಕ್ಯಾನ್ ಶೇರ್ ದಿ ಇಂಪಾರ್ಟೆಂಟ್ ಡೇಟಾ ಇನ್ ಅ ಪಾಸಿಬಲ್ ಅಂಡ್ ಇನ್ ಅ ಎಫೆಕ್ಟಿವ್ ವೇ ಅಂಡ್ ಅ ಕಾಂಪಿಟೇಟಿವ್ ಪೊಸಿಷನ್ ಇಸ್ ಮೇಂಟೈನ್ಡ್ ಇನ್ ದ ಮಾರ್ಕೆಟ್. ಅಂದ್ರೆ ಏನ್ರಿ ಈ ತರ ಯೂಸ್ ಮಾಡೋದ್ರಿಂದ ಚಲೋ ಐತಿ, ಎಫೆಕ್ಟಿವ್ ವೇ. ಓಕೆ, this extranet is a one of the good technology to share the important data to their customer as well as the vendors or other business shareholders ಇರ್ತಾರಲ್ಲ ಅವ್ರ ಜೊತೆ ನೀವು ಕಮ್ಯುನಿಕೇಟ್ ಮಾಡ್ಬೇಕಂದ್ರೆ ಎಕ್ಸ್ಟ್ರಾನೆಟ್ ಇಸ್ ಅ ಗುಡ್ ಟೆಕ್ನಾಲಜಿ. ಅಂದ್ರೆ ಎಫೆಕ್ಟಿವ್ ವೇರಿ. ಅಂದ್ರೆ ಇಲ್ಲಿ ಜಸ್ಟ್ ಯು ಕ್ಯಾನ್ ಶೇರಿಂಗ್ ದಿ ಡೇಟಾ ಟು ದಿ ಕಸ್ಟಮರ್ ಆಸ್ ವೆಲ್ ಆಸ್ ಅ ಬಿಸ್ನೆಸ್ ಪಾರ್ಟ್ನರ್ಸ್. ಔಟ್ ಸೈಡ್ ಬೇರೆ ಜನಗಳಿಗೆ ನೀವು ಮಾಡಾಕತ್ತಿಲ್ಲ ರೀ. ಅವರು ಸಪೋಸ್ ಬಂದ್ರಂದ್ರೆ ಅವ್ರಿಗೂ ನೀವು ಏನ್ ಮಾಡ್ಬೇಕ್ರಿ ಎಕ್ಸ್ಟ್ರಾನೆಟ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು you can share the data in a effective way. So it is also service as a tool to integrate the supply chain management by bringing closer to key suppliers and customer with the organization. So ಹಿಂಗ್ ಮಾಡೋದ್ರಿಂದ ಏನ್ ಆಗ್ತದ್ರಿ ಅಂದ್ರ ನೀವ್ ಇವ್ರ ಜೊತೆ ಕ್ಲೋಸ್ ಆಗ್ಬೋದ್ರಿ. ಇಲ್ಲ ನಮ್ ಬಿಸ್ನೆಸ್ ಅದ, ನೀ ಕಸ್ಟಮರ್ ಇರು, ನೀ ಬಿಸ್ನೆಸ್ ಪಾರ್ಟ್ನರ್ ಇರು, ನಮಗದು ಸಂಬಂಧ ಇಲ್ಲ, ನಮ್ ಇಂಪಾರ್ಟೆಂಟ್ ಡೇಟಾ ಅದು, ನಾ ಯಾರಿಗೂ ಒಳಗ್ ಕರ್ಕೊಳಂಗಿಲ್ಲ, ನನಗೆ ಯಾರಿಗೂ ನಿಮಗೆ ಫೆಸಿಲಿಟಿನೇ ಕೊಡಂಗಿಲ್ಲ ಅಂದ್ರೆ ಹೆಂಗ್ರಿ? ಅವ್ರು ಹೆಂಗ್ ಬರ್ಬೇಕು? ಕಸ್ಟಮರ್ ಹೆಂಗ್ ಬರ್ತಾರೆ? ಅವರಿಗೂ ಸ್ವಲ್ಪ ಅಥಾರಿಟಿ ಕೊಡ್ಬೇಕು ನಿಮ್ ಬಿಸ್ನೆಸ್ ಒಳಗೆ ಇನ್ವಾಲ್ವ್ ಆಗಾಕ. ಈ ಬಿಸ್ನೆಸ್ ಶೇರ್ ಹೋಲ್ಡರ್ ಏನಿರ್ತಾರಲ್ಲ ಅವ್ರಿಗೂ ಸ್ವಲ್ಪ ಏನ್ ಕೊಡ್ಬೇಕ್ರಿ? ನೀವು ಫೆಸಿಲಿಟಿ ಕೊಡ್ಬೇಕು. ನೀವು ನಮ್ಮವ್ರು ಅಂತ ಅವ್ರ ಜೊತೆ ಕಸ್ಟಮರ್ ಮ್ಯಾನೇಜ್ಮೆಂಟ್ ಮಾಡೋರು ಇಟ್ಕೊಂಡಿರ್ಬೇಕು. ನೀವು ಅವ್ರ ಜೊತೆ ಚಲೋ ಕಮ್ಯುನಿಕೇಶನ್ ಇತ್ತು, ರಿಲೇಶನ್ಶಿಪ್ ಇತ್ತು ಅಂದ್ರ ನಿಮ್ ಬಿಸ್ನೆಸ್ ಶೇರ್ ಮಾಡಕ್ ಬಹಳ ಜನ ಬರ್ತಾರೆ. ಕಸ್ಟಮರ್ಸ್ನು ಬಹಳ ಬಂದು ನಿಮ್ ಬಿಸ್ನೆಸ್ ಒಳಗಿರೋ ಪ್ರಾಡಕ್ಟ್ಸ್ ನ ಬೈ ಮಾಡೋ ಚಾನ್ಸಸ್ ಇರುತ್ತೆ. ಓಕೆ, supply chain management by bringing closer to key suppliers and a customer with the organization. So ಹಿಂಗ್ ಮಾಡೋದ್ರಿಂದ extranet facility ಇವ್ರಿಗೆ ಪ್ರೊವೈಡ್ ಮಾಡೋದ್ರಿಂದ ಇವ್ರಿಗೂ ನಿಮ್ ಇಂಟ್ರಾನೆಟ್ ಫೆಸಿಲಿಟಿ ಅಂದ್ರೆ ನಿಮ್ ಇಂಟ್ರಾನೆಟ್ ಇವ್ರಿಗೂ ಆಕ್ಸೆಸ್ ಮಾಡಕ್ ನೀವು ಪ್ರೊವೈಡ್ ಮಾಡೋದ್ರಿಂದ ಇವ್ರ ಜೊತೆ ನಿಮ್ದು ರಿಲೇಶನ್ಶಿಪ್ ಚಲೋ ಬೆಳಿತೈತಿ. ಇನ್ನೊಂದಿಷ್ಟು ಕಸ್ಟಮರ್ಸ್ ಬರ್ತಾರ. ಓಕೆ, ತಿಳಿಲ್ಲ ಅದು ಹೇಳಾತಿದ. Next, advantages of characteristics of extranets. Extranets the advantages or characteristics ನೋಡೋಣ್ರಿ. It is a superset of internet. This is superset of internet. Hence, it has got all ingredients of internet in addition to its extensible feature. Okay, actually, extranet means what? It is a superset of a internet. Superset of a internet. It is a superset of a internet. Hence, it has. Wait. So, record agatadalla. It is a superset of internet. Hence, it has got all ingredients of an intranet in addition to its extensible feature. Actually, this is not internet, intranet agbeku. Okay, it is a superset of intranet. Why? Because intranet is only possible to access. It's actually available to business employees those are working in a particular business. Okay, ಆ business ದವ್ರು ಅಷ್ಟೇ access ಮಾಡಬಹುದ್ರಿ. ಯಾರು ಇಂಟ್ರಾನೆಟ್ ನ ಯಾರು ಆಕ್ಸೆಸ್ ಮಾಡಬಹುದ್ರಿ? ವಿದಿನ್ ಬಿಸ್ನೆಸ್ ಒಳಗೆ ಯಾರ್ಯಾರು ಇರ್ತಾರ ಅವ್ರ ಅಷ್ಟೇ ಆಕ್ಸೆಸ್ ಮಾಡಬಹುದ್ರಿ. ಸೊ ಇಲ್ಲಿ ಸೂಪರ್ ಸೆಟ್ ಅಂತ ಯಾಕೆ ತಗೊಂಡಾರ ಅಂದ್ರ ಇಟ್ ಈಸ್ ಎಕ್ಸ್ಟ್ರಾ ಆಫ್
ಇಂಟ್ರಾನೆಟ್. ಇಂಟ್ರಾನೆಟ್ ಎಕ್ಸ್ಟ್ರಾ ಇದು ಯಾವುದು ಎಕ್ಸ್ಟ್ರಾನೆಟ್. ದಿಸ್ ಇಸ್ ಅ ಎಕ್ಸ್ಟ್ರಾ ಅಂದ್ರೇನ್ರಿ ಇಲ್ಲಿ extranet ಒಳಗ intranet ಇರುತ್ತ plus the extra peoples can be access the network, so that's why the superset of internet at consider ಮಾಡ್ತಾರೆ intranet ಅಂತ. Hence it has got all the ingredients of intranets. in addition it extensible to future. okay, intranet ಒಳಗ ಏನೇನದಾವ ಎಲ್ಲಾ ಫೆಸಿಲಿಟಿ extranet ಒಳಗ ಇರ್ತಾವ plus extra features. means extra features are nothing but extra customers as well as partners, they can be access the internet. okay, that is called as an extranet. okay, ಅದಕ್ಕೆ ಇದು ಏನಂದಾರಿ extranet is an extension of a intranet and consider ಮಾಡ್ತೀವಿ. okay, it extends the intranet from one location to another across internet. okay, extranet is nothing but which extends the intranet, confusion ಆಗ್ತದ್ರಿ extranet intranet ಅಂದ್ರೆ ಏನು ಅಂತ. ಸೊ extranet ಅಂದ್ರೆ ಏನ್ರಿ ಇದು intranet ನ ಏನ್ ಮಾಡಾಕತ್ರಿ ಇನ್ಕ್ರೀಸ್ ಮಾಡಾಕತ್ರಿ ಎಲ್ಲಿಂದ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಯಾಕಂದ್ರೆ ನಿಮ್ ಬಿಸ್ನೆಸ್ ಏನಾಗ್ತದ್ರಿ ಇನ್ಕ್ರೀಸ್ ಆಗ್ತದ್ರಿ, ನಿಮ್ ಕಸ್ಟಮರ್ ಬೇರೆ ಬೇರೆ ಲೊಕೇಶನ್ ಇಂದನೂ ಇರ್ತಾರಿ, ಅವ್ರಿಗೂ ಆಕ್ಸೆಸ್ ಮಾಡಾಕ ಫೆಸಿಲಿಟಿ ಇರ್ಬೇಕಲ್ಲ. ಸೊ ಅದಕ್ಕೆ ಏನ್ ಮಾಡ್ತದ್ರಿ extranet ಅಂದ್ರೆ ಏನ್ರಿ ಇದು ಈ ಇಂಟ್ರಾನೆಟ್ ಅಂದ್ರೆ ಓನ್ಲಿ ಬಿಸ್ನೆಸ್ ದವ್ರ ಅಷ್ಟೇ ಆಕ್ಸೆಸ್ ಮಾಡ್ತದ. ಬಟ್ ಈ ಕಸ್ಟಮರ್ ಬೇರೆ ಬೇರೆ ಲೊಕೇಶನ್ ನಾಗ ಅದಾರ ಅಂತ ಏನ್ ಮಾಡ್ಬೋದ್ರಿ ಅವರು ಈ ಇಂಟ್ರಾನೆಟ್ ನ ಅವ್ರಿಗೂ ಅವೈಲೇಬಲ್ ಮಾಡುದು ಎಕ್ಸೆಸ್ ಮಾಡುದು. ಸೊ ಅದಕ್ಕೆ ಏನಂತಾರ ಅಂದ್ರೆ ಎಕ್ಸ್ಟ್ರಾನೆಟ್ ಅಂತಾರ ಅಂತ ಕರಿತೀನಿ ಅಂತ ಅಂತಾರೆ, ಎಕ್ಸ್ಟ್ರಾನೆಟ್ ಅಂತ ಕರೀತಾರ ಅಂತ ಹೇಳಾತೀನಿ. ಸೊ ದಿಸ್ ಎಕ್ಸ್ಟ್ರಾನೆಟ್ ಎಕ್ಸ್ಟೆಂಡ್ಸ್ ದಿ ಇಂಟ್ರಾನೆಟ್ ಫ್ರಮ್ ಒನ್ ಲೊಕೇಶನ್ ಟು ಅನದರ್ ಲೊಕೇಶನ್ ಅಕ್ರಾಸ್ ಇಂಟರ್ನೆಟ್. ಅಂದ್ರ ಅಕ್ರಾಸ್ ಇಂಟರ್ನೆಟ್ ಅಂದ್ರ they can access their information through the internet only. So it provides the secure data flow outside an intranet using a cryptography and authorization procedures. Cryptography means what? Cryptography is nothing but a security, providing the security to your important data. okay, cryptography ಅಂತ ಒಂದು algorithm ಯೂಸ್ ಮಾಡಿರ್ತಾರೆ. cryptography is one of the algorithm that is totally related to programming language. ಯಾವಾಗ ನೀವು ಬಿಸ್ನೆಸ್ ಮೀನ್ಸ್ ನೀವು ಯಾವಾಗ ಸಾಫ್ಟ್ವೇರ್ ರೆಡಿ ಮಾಡಕ್ ನಿಂತಿರ್ತೀರಿ, ಯಾವಾಗ ಇಂಟರ್ನೆಟ್ ಫೀಚರ್ಸ್ ನ ನೋಡ್ತಿರಲ್ಲ ಅಲ್ಲಿ ಕ್ರಿಪ್ಟೋಗ್ರಫಿ ಅಂತ ಬರ್ತಾರೆ. ಅಂದ್ರೆ ಇಂಟರ್ನೆಟ್ ಒಳಗ ಇಂಟರ್ನೆಟ್ ಕ್ಯಾನ್ ಬಿ ಆಕ್ಸೆಸ್ ಎನಿವನ್. ಓಕೆ, ಆ ಇಂಟರ್ನೆಟ್ ಒಳಗೆ ಎಷ್ಟು ಡೇಟಾ ಹರಿದಾಡ್ತಿರ್ತಾವ್ರಿ ಅದನ್ನ ಹ್ಯಾಕರ್ಸ್ ಬಾಳ ಜನ ಇರ್ತಾರೆ ಹ್ಯಾಕ್ ಮಾಡಾಕ. ಸೊ ಅಲ್ಲಿ ಕ್ರಿಪ್ಟೋಗ್ರಫಿ ಅನ್ನೋದು ಒಂದು ಅಲ್ಗೋರಿದಮ್ ಯೂಸ್ ಮಾಡಿರ್ತಾರೆ, ಸೆಕ್ಯೂರಿಟಿ ಟೂಲ್ ಯೂಸ್ ಮಾಡಿರ್ತಾರೆ. ಅಂದ್ರೆ ನಿಮ್ ಡೇಟಾ ಸೆಕ್ಯೂರ್ ಆಗಿರ್ತದೆ, ಯಾರು ಜಲ್ದಿ ಹ್ಯಾಕ್ ಮಾಡಕ್ ಬರಂಗಿಲ್ಲ, ಯಾರು ಅಷ್ಟು ಹ್ಯಾಕ್ ಮಾಡೋ ಚಾನ್ಸಸ್ ಕಮ್ಮಿ ಇರ್ತದೆ. ಓಕೆ, ಕ್ರಿಪ್ಟೋಗ್ರಫಿ ಯೂಸ್ ಮಾಡಿರ್ತಾರೆ ಎಲ್ಲಿ ಎಕ್ಸ್ಟ್ರಾನೆಟ್ ಒಳಗೆ. ಯಾಕಂದ್ರ ಯಾರ ಹ್ಯಾಕರ್ಸ್ ಇರ್ತಾರ ಹ್ಯಾಕ್ ಮಾಡಕ್ ಕುಂತಿರ್ತಾರ ನಿಮ್ ಬಿಸ್ನೆಸ್ ಡೇಟಾ, ಅದ್ರ ಸಂಬಂಧ ಆ ಎಕ್ಸ್ಟ್ರಾನೆಟ್ ಹೆಂಗ್ ಬಿಲ್ಡ್ ಮಾಡಿರ್ತಾರ ಅಂದ್ರ ಕ್ರಿಪ್ಟೋಗ್ರಫಿ ಟೂಲ್ ಯೂಸ್ ಮಾಡ್ಕೊಂಡು ಎಕ್ಸ್ಟ್ರಾನೆಟ್ ನ ಬಿಲ್ಡ್ ಮಾಡಿರ್ತಾರೆ. ಯಾಕಂದ್ರೆ ನಿಮ್ ಡೇಟಾನ ಸೆಕ್ಯೂರಿಟಿ ಕೊಡೋ ಸಂಬಂಧ. ಓಕೆ, ಇಟ್ ಅಂದ್ರೆ ಯಾರಿ ಎಕ್ಸ್ಟ್ರಾನೆಟ್ ಪ್ರೊವೈಡ್ಸ್ ದಿ ಸೆಕ್ಯೂರ್ ಡೇಟಾ ಫ್ಲೋ ಔಟ್ಸೈಡ್. ಯಾಕಂದ್ರ ನಿಮ್ ಡೇಟಾ ಇನ್ಸೈಡ್ ನಿಮ್ ಬಿಸ್ನೆಸ್ ಬಿಟ್ಟು ಔಟ್ಸೈಡ್ ಹೊಂಟದ. ಯಾಕಂದ್ರೆ ಎಲ್ಲಿ ಇರ್ತಾರ ಔಟ್ಸೈಡ್ ಯಾಕೆ ಹೊಂಟದಂದ್ರ ನಿಮ್ ಕಸ್ಟಮರ್ಸ್ ಶೇರ್ ಪಾರ್ಟ್ನರ್ಸ್ ಔಟ್ಸೈಡ್ ಇರ್ತಾರೆ, ಅವ್ರೇನ್ ಕಂಪಲ್ಸರಿ ನಿಮ್ ಬಿಸ್ನೆಸ್ ಒಳಗೆ ಬಂದ್ ಕೂತಿರಂಗಿಲ್ಲ, ಎಲ್ಲೆಲ್ಲಿ ಬೇಕಾದ್ರೂ ಇರ್ತಾರ್ರಿ ಅವ್ರು. ಓಕೆ, ಅದ್ರ ಸಂಬಂಧ ಈಗ ನೋಡ್ರಿ ಅದ್ರ ಸಂಬಂಧ ಏನ್ ಮಾಡ್ಬೇಕ್ರಿ ಅವ್ರ ಏನ್ ಮಾಡಿರ್ತಾರಂದ್ರ ಡೇಟಾ ಏನ್ ಹೋಗ್ತಾರಲ್ಲ ನಿಮ್ ಬಿಸ್ನೆಸ್ ಇಂದ ಟು ದಿ ಕಸ್ಟಮರ್ ಟು ದಿ ವೆಂಡರ್ಸ್, ಅದಕ್ಕೆ ಏನ್ ಮಾಡ್ಯಾರ ಅಂದ್ರೆ ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ಯಾರ. ಓಕೆ, ಔಟ್ಸೈಡ್ ಹೋಗು ಇಟ್ ಪ್ರೊವೈಡ್ ಅ ಸೆಕ್ಯೂರ್ ಡೇಟಾ ಫ್ಲೋ ಔಟ್ಸೈಡ್ ಅನ್ ಇಂಟ್ರಾನೆಟ್ ಯೂಸ್ ಮಾಡ್ಕೊಂಡು ಅಲ್ಲಿ ಏನ್ರಿ ಇಂಟ್ರಾನೆಟ್ using a cryptography and authorization procedures. authorization ಅಂದ್ರೆ ಏನ್ರಿ ಇವ್ರಿಷ್ಟೇ ಆಕ್ಸೆಸ್ ಮಾಡ್ಬೇಕು, ಇವ್ರು ಆಕ್ಸೆಸ್ ಮಾಡಬಾರ್ದು, ಇವ್ರಿಷ್ಟೇ ಆಕ್ಸೆಸ್ ಮಾಡ್ಬೇಕು ಅಂತ ಕೆಲವೊಬ್ಬರಿಗೆ ಆಥರೈಸೇಷನ್ ಕೊಟ್ಟಿರ್ತಾರೆ. ಇವ್ರು ಯೂಸರ್ ನೇಮ್ ಪಾಸ್ವರ್ಡ್ ಈ ಲೊಕೇಶನ್ ಒಳಗಿಂದ ಆಕ್ಸೆಸ್ ಆಗಕತ್ತಿತ್ತು ಇಂಟರ್ನೆಟ್ ಅಂದ್ರ ಅಲ್ಲಿ ಲಾಗಿನ್ ಆಗ್ಬೇಕು ನಮ್ಮ ಅಪ್ಲಿಕೇಶನ್. ಈ ಲೊಕೇಶನ್ ಒಳಗಿಂದ ಆಕ್ಸೆಸ್ ಅಂದ್ರ ನಿಮ್ ನೋಡ್ರಿ ಅನ್ಸುತ್ತೆ ಅಂದ್ರೆ ಈಗ ನಾ ವರ್ಕ್ ಮಾಡಾಕತ್ತೀನಿ ಅನ್ಕೋರಿ, ಈಗ ನಾ ಈಗ ಇಲ್ಲಿ ಎಂಪ್ಲಾಯಿ ಇದ್ದೀನಿ, ಸೊ ನಾ ಬಿಸ್ನೆಸ್ ಮಾಡಾತೀನಿ. ಸೊ ನಿಮ್ ಇಂಟ್ರಾನೆಟ್ ಇರುತ್ರಿ, ನಿಮ್ ಇಂಟರ್ನೆಟ್ ನ ಆಕ್ಸೆಸ್ ಮಾಡಾಕತ್ತೀನಿ ಈಗ ವಿದಿನ ಬಿಸ್ನೆಸ್ ಒಳಗ ಅಷ್ಟೇ ಆಕ್ಸೆಸ್ ಮಾಡಾತೀನಿ. ಈಗ ಏನಾಯ್ತು ಒಮ್ಮೆ ಲಾಕ್ ಡೌನ್ ಆಯ್ತು, ನಿಮ್ಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಟ್ರು ನಮಗ್. ಸೊ ನಮಗೆ ಇಂಟರ್ನೆಟ್ ಫೆಸಿಲಿಟಿ ಇರಂಗಿಲ್ಲ ನಮ್ಮ ಮನಿ ಒಳಗ. ಸೊ ಸರ್ ಏನ್ ಮಾಡ್ತಾರ, ಹಾ ನೀವ್ ಇಂಟರ್ನೆಟ್ ಫೆಸಿಲಿಟಿ ನಾ ಕೊಡ್ತೀನಿ ನಿಮಗ, ಬಟ್ ಕಂಡೀಷನ್ ಹಾಕಿ ನಿಮ್ ಮನಿ ಒಳಗ್ ತಟ್ಟೆ ಆಕ್ಸೆಸ್ ಮಾಡಿದ್ರೆ ಅಷ್ಟೇ ಓಪನ್ ಆಗ್ಬೇಕು ಇಂಟರ್ನೆಟ್, ನಿಮ್ ಮನಿ ಬಿಟ್ಟು ಬೇರೆ ಬೇರೆ ಲೊಕೇಶನ್ ಹೋದ್ರ ಆಕ್ಸೆಸ್ ಆಗ್ಬಾರ್ದು. ಸೊ ಈ ಕಂಡೀಷನ್ ಹಾಕಿನ ಅಲ್ಲಿ ಅದಕ್ಕೆ ಏನಂತಾರ ಆಥರೈಸೇಷನ್ ಪ್ರೊಸೀಜರ್ ಪ್ಲಸ್ ಕ್ರಿಪ್ಟೋಗ್ರಫಿ ಅಂತ ಕರೀತಾರೆ. ಅಂದ್ರ ನಮ್ಮ ಮನಿಯೊಳಗ ಅಷ್ಟೇ ಆಕ್ಸೆಸ್ ಮಾಡಿದ್ರ ಓಪನ್ ಆಗ್ಬೇಕು ನಮ್ ಕಾಲೇಜ್ ಡೇಟಾ ಬೇಸ್ ಇಲ್ಲ ಕಾಲೇಜ್ ಒಂದು ಅಪ್ಲಿಕೇಶನ್.
ಅದು ಬೇರೆ ಬೇರೆ ಲೊಕೇಶನ್ ಒಳಗೆ ಮಾಡಿದ್ರೆ ಓಪನ್ ಆಗಬಾರ್ದು. ಆ ಲೊಕೇಶನ್ ವೈಸ್ ಅಥಾರಿಟಿ ಪ್ರೊವೈಡ್ ಮಾಡಿರ್ತಾರೆ. ಓಕೆ, ಅಂದ್ರ ಕಸ್ಟಮರ್ ಅವ್ರ ಮನ್ಯಾಗ ಇದ್ದೆ ಅಷ್ಟೇ ಎಕ್ಸೆಸ್ ಮಾಡ್ಬೇಕ್ರಿ. ಅವ ಬ್ಯಾರೆ ಬ್ಯಾರೆ ಕಡೆ ಹೋಗಿ ಎಕ್ಸೆಸ್ ಮಾಡ್ದಂದ್ರ ಡೌಟ್ ಬರ್ತರಿ, ಇವ ಬ್ಯಾರೆ ಕಡೆಯಿಂದ ಎಕ್ಸೆಸ್ ಮಾಡಾಕ್ತಾನ, ಅದಕ್ಕೆ ಓಪನ್ ಆಗಬಾರ್ದು. ಅವ್ನ ಮನಿಯೊಳಗಷ್ಟೇ ಓಪನ್ ಅಂದ್ರ ನಮಗ ಕಾನ್ಫಿಡೆನ್ಸ್ ಬರುತ್ತೆ, ನಮಗ ಅಶ್ಯೂರಿಟಿ ಬರುತ್ತೆ, ಹಾ ಇವನೇ ಎಕ್ಸೆಸ್ ಮಾಡಾಕತ್ತಾನ ಇಂಟರ್ನೆಟ್ ಅನ್ನ. ಓಕೆ, so it provide a secure data flow outside an intranet using a cryptography and authorization procedures. So it establishes more reliable communication system and business activities. So ಹಿಂಗ ಈ ನೀವು extranet ಯೂಸ್ ಮಾಡೋದ್ರಿಂದ ರಿಲಯಬಲ್ ಕಮ್ಯುನಿಕೇಶನ್ ಇರುತ್ತೆ, ಮೀನ್ಸ್ ಸ್ಟ್ರಾಂಗ್ ಕಮ್ಯುನಿಕೇಶನ್. ಯಾರು ಔಟ್ಸೈಡ್ ದವರು ಬಂದು ನಮ್ ಡೇಟಾ ಹ್ಯಾಕ್ ಮಾಡೋ ಚಾನ್ಸಸ್ ಬಹಳ ಕಮ್ಮಿ ಇರುತ್ತೆ. ಪ್ಲಸ್ ಬಿಸ್ನೆಸ್ ಆಕ್ಟಿವಿಟೀಸ್ ಸೆಕ್ಯೂರ್ ಇರ್ತಾವ. ಓಕೆ, ಇಟ್ ಎಸ್ಟಾಬ್ಲಿಷಸ್ ಅ ಮೋರ್ ರಿಲಯಬಲ್ ಕಮ್ಯುನಿಕೇಶನ್ ಸಿಸ್ಟಮ್ ಅಂಡ್ ಬಿಸ್ನೆಸ್ ಆಕ್ಟಿವಿಟೀಸ್. ಸೊ ಇಟ್ ಕ್ರಿಯೇಟ್ಸ್ ಅ ವರ್ಚುವಲ್ ಕಾರ್ಪೊರೇಷನ್ ಪ್ಯಾರಾಡಿಗಮ್, ಮೀನ್ಸ್ ಇದು ಒಂದು ಮಾಡೆಲ್ ಕ್ರಿಯೇಟ್ ಮಾಡೈತಿ. ಪ್ಲಸ್ enhance transaction. Enhance means increasing the transaction facility, access to newer market, etc. So new market different market new hange market create ಆಗ್ತಿರ್ತಾರೆ, ಅದ್ರೊಳಗ ಶೇರ್ ಹೋಲ್ಡರ್ಸ್ ಇನ್ಕ್ರೀಸ್ ಆಗ್ತಿರ್ತಾರೆ. ಓಕೆ, ಅಲ್ಲಿ ಏನ್ ಮಾಡೈತಂದ್ರೆ ಒಂದು ಮಾಡೆಲ್ ನೀವು ಕ್ರಿಯೇಟ್ ಮಾಡಿ ಅಲ್ಲಿ ಟ್ರಾನ್ಸಾಕ್ಷನ್ಸ್ ನ ನೀವು ಇನ್ಕ್ರೀಸ್ ಮಾಡಬಹುದು. ಯಾರ ಜೊತೆ ಅಂದ್ರ ಮಾರ್ಕೆಟ್ ಒಳಗೆ ಯಾರ್ಯಾರು ನಿಮ್ ಶೇರ್ ಹೋಲ್ಡರ್ಸ್ ಇರ್ತಾರ, ವೆಂಡರ್ಸ್ ಇರ್ತಾರ, ಅವ್ರ ಜೊತೆ. ಓಕೆ, it creates a virtual corporation paradigm that is called as a model, and it also enhances the transactions of your business through the extranet, and it provides the facility to access a newer market, etc. Plus it offers surviving edge in a complex and flexible business competition. So ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ದು ಕಾಂಪ್ಲೆಕ್ಸ್ ಬಿಸ್ನೆಸ್ ಇನ್ಫಾರ್ಮೇಶನ್ ಸೆಕ್ಯೂರ್ ಇರ್ತಾವ, ಪ್ಲಸ್ ಫ್ಲೆಕ್ಸಿಬಲ್ ಇರ್ತದೆ ನಿಮ್ ಬಿಸ್ನೆಸ್ ಡೇಟಾ. ಓಕೆ, ಇಟ್ ಆಫರ್ ಸರ್ವೈವಿಂಗ್ ಎಡ್ಜ್ ಇನ್ ಅ ಕಾಂಪ್ಲೆಕ್ಸ್ ಅಂಡ್ ಫ್ಲೆಕ್ಸಿಬಲ್ ಬಿಸ್ನೆಸ್ ಕಾಂಪಿಟೇಷನ್. ಅಂದ್ರೆ ನಿಮ್ ಬಿಸ್ನೆಸ್ ಜೊತೆ ಕಾಂಪಿಟೇಷನ್ ಮಾಡಾಕತ್ತಿದ್ರಿ ಅಂದ್ರೂ ನೀವು ಸಪೋಸ್ ಯು ಆರ್ ಯೂಸಿಂಗ್ ಎಕ್ಸ್ಟ್ರಾನೆಟ್, ನಿಮ್ ಬಿಸ್ನೆಸ್ ಸೆಕ್ಯೂರ್ ಇರ್ತಾವ್ರಿ, ಬಿಸ್ನೆಸ್ ಡೇಟಾ ಸೆಕ್ಯೂರ್ ಇರ್ತ್ರಿ. ಅಂದ್ರೆ ಇದೊಂಥರ ಕಾಂಪಿಟೇಷನ್ ರೀ ಅದರ್ ಬಿಸ್ನೆಸ್ ಜೊತೆ. ಅಂದ್ರೆ ಏನ್ರಿ, ದಟ್ ಈಸ್ ಅ ಎಕ್ಸ್ಟ್ರಾನೆಟ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅ ಎಕ್ಸ್ಟ್ರಾನೆಟ್. ಗೆಟಿಂಗ್ ಆರ್ ನಾಟ್? what do you mean by extranet? ತಿಳಿದ್ರಿ ಎಕ್ಸ್ಟ್ರಾನೆಟ್ ಅಂದ್ರ ಏನು ಇಲ್ಲ ರೀ. ಎಕ್ಸ್ಟ್ರಾನೆಟ್ ಅಂದ್ರ ಜಸ್ಟ್ ಎಕ್ಸ್ಟ್ರಾನೆಟ್ ಅಂದ್ರೆ ಏನು ಇಲ್ಲ ರೀ, ಒಂದ್ ಬಿಸ್ನೆಸ್ ಇರುತ್ತದ, ಆ ಬಿಸ್ನೆಸ್ ಒಳಗಿಂದು ಡೇಟಾ ಔಟ್ಸೈಡ್ ದವರು ಆಕ್ಸೆಸ್ ಮಾಡ್ಬೋದು, ಅದಕ್ಕೆ ಏನಂತ ಕರೀತಾರೆ, ಎಕ್ಸ್ಟ್ರಾನೆಟ್ ಅಂತ ಕರೀತಾರೆ. ಎಕ್ಸ್ಟ್ರಾನೆಟ್ ಇಸ್ ಎಕ್ಸ್ಟೆನ್ಷನ್ ಆಫ್ ಇಂಟ್ರಾನೆಟ್. what do you mean by ಇಂಟ್ರಾನೆಟ್? ಈ ಬಿಸ್ನೆಸ್ ದವರು ಅಷ್ಟೇ ಆಕ್ಸೆಸ್ ಮಾಡ್ತಾರೆ ಆ ನೆಟ್, ಅದಕ್ಕೆ ಇಂಟ್ರಾನೆಟ್ ಅಂತ. ಈ ಇಂಟ್ರಾನೆಟ್ ಔಟ್ಸೈಡ್ ದವ್ರು ಎಕ್ಸೆಸ್ ಮಾಡಾಕತ್ರ ಅಂದ್ರೆ ಅದಕ್ಕೆ ಎಕ್ಸ್ಟ್ರಾನೆಟ್ ಅಂತಾರೆ. ಇಷ್ಟೇ, ಇದೇ ಏನು ಡಿಫ್ರೆನ್ಸ್ ಇಲ್ಲ. ಯಾಕೆ ಎಕ್ಸೆಸ್ ಮಾಡಕ್ ಪ್ರೊವೈಡ್ ಮಾಡ್ಯಾರ ಅಂದ್ರ ಅವ್ರ ಕಸ್ಟಮರ್ ಇರ್ತಾರ, ಅವ್ರ ವೆಂಡರ್ಸ್ ಇರ್ತಾರ, ಅವ್ರ ಬಿಸ್ನೆಸ್ ರಿಲೇಟೆಡ್ ಪರ್ಸನ್ ಅಷ್ಟೇ ಇರ್ಬೇಕ್ರಿ, ಅಂದ್ರ ಅಷ್ಟೇ ಕೊಡ್ತಾರೆ ಅವ್ರ ಫೆಸಿಲಿಟಿ. ಯಾರ್ಯಾರು ಇದ್ರಂದ್ರ ಕೊಡಂಗಿಲ್ಲ ರೀ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ತಿಳಿದ್ರಿ ಹೇಳಿದ್ದು? ಎನಿ ಡೌಟ್ಸ್? If you are not having a doubt, you can raise your hands. Anybody have a doubt? Only 3 people are not having a doubt. 6, 7, 8, 9, 10. 10 students are not having any doubt. 13, 14. Among all the 30 next. ತಿಳಿದ್ರು ಓಕೆ, ತಿಳಿಲ್ಲ ಅಂದ್ರು ಓಕೆ, ಏನು ಮಾಡಕ್ ಬರಂಗಿಲ್ಲ ರೀ. ಸೊ ಜಸ್ಟ್ ಗೋ ಥ್ರೂ ದಿ ಒನ್ಸ್ ಅಗೇನ್ ವಿಡಿಯೋ ಅಂಡ್ ಗೋ ಥ್ರೂ ದಿ ಸ್ಲೈಡ್ಸ್. ಓಕೆ, ಡೈರೆಕ್ಟ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಟ್ ಎಕ್ಸ್ಟ್ರಾನೆಟ್. ಎಕ್ಸ್ಟ್ರಾ ಮೀನ್ಸ್ ನೆಟ್. ಇಲ್ಲಿ ಇಂಟರ್ನೆಟ್ ಇರುತ್ತ್ರಿ, ಇಂಟರ್ನೆಟ್ ಎಕ್ಸೆಸ್ ಮಾಡೋದ್ರಿ. ಇಲ್ಲಿ ಎಲ್ಲಾರು ಇಂಟರ್ನೆಟ್ ಎಕ್ಸೆಸ್ ಮಾಡ್ತಿರ್ತಾರ. ಬಟ್ ಇಂಟ್ರಾ ಅಂದ್ರೇನ್ರಿ, ಆ ಇಂಟರ್ನೆಟ್ ಬರೀ ಬಿಸ್ನೆಸ್ ಒಳಗಿನವ್ರು ಅಷ್ಟೇ ಎಕ್ಸೆಸ್ ಮಾಡ್ಬೇಕ್ರಿ, ಅದಕ್ಕೆ ಇಂಟ್ರಾನೆಟ್ ಅಂತಾರ. ಬಟ್ ಎಕ್ಸ್ಟ್ರಾ ಅಂದ್ರೇನ್ರಿ, ಎಕ್ಸ್ಟ್ರಾ ಪೀಪಲ್ಸ್ ಅದನ್ನ ಆಕ್ಸೆಸ್ ಮಾಡ್ಬೋದ್ರಿ, ಅದಕ್ಕೆ ಏನಂತ ಕರೀತಾರ, ಎಕ್ಸ್ಟ್ರಾನೆಟ್ ಅಂತ ಕರೀತಾರೆ. ಇಷ್ಟೇ. ಎಲ್ಲಿ ಎರಡು ಇಂಟರ್ನೆಟ್ ಇರ್ತಾವ್ರಿ, ಅಲ್ಲಿ ಇಂಟರ್ನೆಟ್ ಇರ್ತದೆ, ಇಲ್ಲಿ ಇಂಟರ್ನೆಟ್ ಇರುತ್ತೆ. ಅಂದ್ರ ಆ ಔಟ್ಸೈಡ್ ದವರು, ಈ ಬಿಸ್ನೆಸ್ ದವರು ಪ್ಲಸ್ ಔಟ್ಸೈಡ್ ದವರು ಆಕ್ಸೆಸ್ ಮಾಡಾಕತ್ರು ಅಂದ್ರ, ಔಟ್ಸೈಡ್ ದವರು ಅಂದ್ರೆ ಯಾರು, ಎಲ್ಲಾರು ಇಲ್ರಿ, ಆ ಬಿಸ್ನೆಸ್ ರಿಲೇಟೆಡ್ ಪರ್ಸನ್ ರೀ, ಯಾರು ಕಸ್ಟಮರ್ ಇರ್ಬೋದು, ಶೇರ್ ಹೋಲ್ಡರ್ ಇರ್ಬೋದು. ಓಕೆ, ಅದಕ್ಕೆ ಏನಂತಾರ, ಎಕ್ಸ್ಟ್ರಾನೆಟ್ ಅಂತ. ಈ ಇಂಟರ್ನೆಟ್ ಅಂದ್ರೆ ಏನ್ರಿ, ಇಂಟರ್ನೆಟ್ ಅನ್ನ ಬರೀ ಆ ಬಿಸ್ನೆಸ್ ಒಳಗಿನ ಅವ್ರು ಅಷ್ಟೇ ಆಕ್ಸೆಸ್ ಮಾಡ್ತಾರ, ಔಟ್ಸೈಡ್ ದವ್ರು ಯಾರು ಆಕ್ಸೆಸ್ ಮಾಡಕ್ ಬರಂಗಿಲ್ಲ, ಅದಕ್ಕೆ ಏನಂತ ಕರೀತಾರ, ಇಂಟ್ರಾನೆಟ್ ಅಂತ ಕರೀತಾರ. Okay guys, this is the end of your class now. The next class come up with the
the very important topic, that is the internet. ಇಂಟರ್ನೆಟ್ ಅಂದ್ರೆ ಏನು? ಎಕ್ಸ್ಟ್ರಾ ನೆಟ್ ಗೊತ್ತಾಯ್ತು, ಇಂಟ್ರಾನೆಟ್ ಗೊತ್ತಾಯ್ತು. ನಾವು ವಾಟ್ ಇಸ್ ಇಂಟರ್ನೆಟ್? ಇಂಟರ್ನೆಟ್ ಅಂದ್ರೆ ಏನು ಹೇಳ್ತೀನಿ ಎಕ್ಸಾಕ್ಟ್ ಆಗಿ, ಎದಕ್ಕೆ ನಾವು ಇಂಟರ್ನೆಟ್ ಅಂತ ಕರಿತೀವಿ. ಓಕೆ, ಡೋಂಟ್ ಮಿಸ್ ದ ನೆಕ್ಸ್ಟ್ ಕ್ಲಾಸ್ ಗೈಸ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆರ್ ದೇರ್. ಸೊ ನೆಕ್ಸ್ಟ್ ಕ್ಲಾಸ್ ಇಂಟರ್ನೆಟ್ ಆದ್ಮೇಲೆ ನೆಕ್ಸ್ಟ್ the model, that is OSI model. Whatever I told you, no, this TCP/IP model ಅಂತ ಹೇಳಿದೆ ನೋಡ್ರಿ. ಈ TCP/IP ಬರೋಕ್ಕಿಂತ ಮುಂಚೆ ಒಂದ್ ಮಾಡೆಲ್ ಇತ್ರಿ. ಆ ಮಾಡೆಲ್ ಯಾವ್ದ್ರಿ ಅಂದ್ರ OSI ರೆಫರೆನ್ಸ್ ಮಾಡೆಲ್ ಅಂತೀವಿ. ಇದ್ರೊಳಗೆ ಏನ್ 4 ಲೇಯರ್ ಅದಾವಲ್ರಿ, ಅದ್ರೊಳಗ 7 ಲೇಯರ್ ಇದ್ರಿ. ನಿಮ್ ಡೇಟಾ ಆ 7 ಲೇಯರ್ ಅಷ್ಟನ್ನು ದಾಟ್ಕೊಂಡು ಹೋಗ್ಬೇಕ್ರಿ. ಓಕೆ, ಅದು ಬಹಳ ಸ್ವಲ್ಪ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಬರೋಣ, ಅದನ್ನ ಡಿಸ್ಕಾರ್ಡ್ ಮಾಡಿ TCP/IP ಮಾಡ್ಯಾರ. TCP/IP ಪ್ರೋಟೋಕಾಲ್ ಅಂದ್ರೆ ಒಂದ್ರಿ, OSI ರೆಫರೆನ್ಸ್ ಮಾಡೆಲ್ ಅಂದ್ರೆ ಒಂದ್ರಿ. ಎರಡು ಮಾಡೆಲ್ಗಳು. TCP/IP ಬರೋಕ್ಕಿಂತ ಮುಂಚೆ ಯಾವ್ದಿತ್ರಿ? OSI ರೆಫರೆನ್ಸ್ ಮಾಡೆಲ್ ಇತ್ತು. OSI ರೆಫರೆನ್ಸ್ ಮಾಡೆಲ್ ಅಂದ್ರೆ ಏನ್ರಿ? ಅಲ್ಲಿನೂ ಎಷ್ಟ್ ಇರ್ತಾವ್ರಿ? 7 ಲೇಯರ್ ಇರ್ತಾವ್ರಿ. ನಿಮ್ ಡೇಟಾ ಹಾಯ್ ಅನ್ನೋದು ಇವನಿಗೆ ಹೋಗಿ ರೀಚ್ ಆಗ್ಬೇಕಂದ್ರ ಆ ಡೇಟಾ 7 ಲೇಯರ್ನು ಪಾಸ್ ಮಾಡ್ಕೊಂಡು ಅವನಿಗೆ ರೀಚ್ ಆಗ್ಬೇಕ್ರಿ. ಅದಕ್ಕೆ ಏನ್ ಮಾಡ್ಯಾರ, ಅದು 7 ಲೇಯರ್ ಬಹಳ ಟೈಮ್ ಕನ್ಸ್ಯೂಮಿಂಗ್ ಆಗ್ತೈತೆ ಅಂತ ಏನ್ ಮಾಡ್ಯಾರಿ, ಕೆಲವೊಂದು ಅದ್ರೊಳಗಿನ ಲೇಯರ್ ನ ಏನ್ ಮಾಡ್ಯಾರ, 2 ಲೇಯರ್ ನ ಕೂಡಿಸಿ ಮತ್ತೆ ಲೇಯರ್ ಮಾಡ್ಯಾರ. ಅಂದ್ರೆ ಯಾವ್ದು ಲೇಯರ್ ಡಿಲೀಟ್ ಮಾಡಿಲ್ಲ ಇಲ್ಲಿ. ಈಗ ಫಾರ್ ಎಕ್ಸಾಂಪಲ್ 7 ಲೇಯರ್ ನ ಏನ್ ಮಾಡ್ಯಾರಿ, 2 ಲೇಯರ್ ಕೂಡಿಸಿ 1 ಲೇಯರ್, 2 ಲೇಯರ್ ಕೂಡಿಸಿ 1 ಲೇಯರ್, 2 ಲೇಯರ್ ಕೂಡಿಸಿ 1 ಲೇಯರ್, ಟೋಟಲ್ ಆರದ್ರಿ. ಲಾಸ್ಟ್ 1 ಲೇಯರ್ ಇಟ್ಕೊಂಡಾರ. ಅಂದ್ರೆ ಟೋಟಲ್ 4 ಲೇಯರ್ ಮಾಡಿ TCP/IP ಅಂತ ಜನರೇಟ್ ಮಾಡ್ಯಾರ. ಏನ್ರಿ ಇವು TCP/IP ಅಂದ್ರೆ ಇವು ಮಾಡೆಲ್ಸ್ ರೀ. ಓಕೆ, ಅಂದ್ರೆ ನಿಮ್ ಡೇಟಾ ಇಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಆಗ್ಬೇಕಂದ್ರ ಆ ಡೇಟಾ 4 ಲೇಯರ್ ನ ಪಾಸ್ ಮಾಡ್ಬೇಕು. ಪಾಸ್ ಮಾಡಿ ಅವನಿಗೆ ಹೋಗಿ ರೀಚ್ ಆಗ್ಬೇಕು. ದಟ್ ಇಸ್ ಅಂದ್ರೆ ಯಾಕ್ರಿ ಅಂದ್ರೆ ಸೆಕ್ಯೂರಿಟಿ ಪರ್ಪಸ್. ಓಕೆ, ದಿಸ್ ಇಸ್ ದ ಎಂಡ್ ಆಫ್ ಯುವರ್ ಕ್ಲಾಸ್. ನೌ next class come up with the next important topic, that is internet. Okay guys, still have anybody doubt, you can ask me without hesitation. Okay, until then take care, bye. Thank you all of you.